ಸಿನಿಮಾದ ಟೈಟಲ್ ಡಿಫರೆಂಟ್ ಆಗಿರುವಂತ ಒಂದು ಟೈಟಲ್ RP ಬ್ಲಾಕ್ ಅಂಡ್ ವೈಟ್. ಅದು ಭಗವಂತನ ಕೊಡುಗೆ. ಆದರೆ ಅದನ್ನು ಭಗವಂತನ ಕೊಟ್ಟಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಕೊಡುಗೆಯನ್ನು ನಾವೆಷ್ಟು ಹಾಳು ಮಾಡ್ತಾ ಇದ್ದೀವಿ ಅನ್ನೋದನ್ನು ಈ ಚಿತ್ರೀಕರಣದಲ್ಲಿ ತೋರಿಸಿದ್ದಾರೆ. ಆ ಪ್ರಕೃತಿಗೆ ನಾವು ಪ್ರಕೃತಿ ಮಾತೆಯನ್ನು ರಕ್ಷಣೆ ಮಾಡಬೇಕು ಅಂತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಒಂದು ಸಂದೇಶವನ್ನು ಈ ಒಂದು ಚಿತ್ರೀಕರಣ ಮಾಡ್ತಾ ಇದ್ದಾರೆ. ಇದೇ ರೀತಿಯಾಗಿರ್ತಕ್ಕಂಥ ಹೆಚ್ಚು ಹೆಚ್ಚು ಚಿತ್ರೀಕರಣಗಳನ್ನು ಮಾಡಲಿ ಅಂತ ಹೇಳ್ತಾ, ಇವರಿಗೆ ಒಳ್ಳೆಯ ಖ್ಯಾತಿ ಬರಲಿ ಅಂತ ಹೇಳ್ತಾ ಮನಪೂರ್ವಕವಾಗಿ ಹರಿಸ್ತೇನೆ. ಹರಿ ಓಂ ತತ್ಸತ್. ಅನ್ನದಾತರಾದ ಮಾಧ್ಯಮದವರಿಗೆ ನನ್ನ ನಮಸ್ಕಾರಗಳು, ಮತ್ತು ಹಾಗೂ ನನ್ನ ಬಂಧು ಮಿತ್ರರು ಸ್ನೇಹಿತರಿಗೆ ಎಲ್ಲರಿಗೂ ನಮಸ್ಕಾರಗಳು. ನನ್ನ ಒಂದು ವಿಶ್ವಾಸಕ್ಕೆ ಬಂದಿರೋಂಥ ನನ್ನ ಸ್ನೇಹಿತರು ಪ್ರತಿಯೊಬ್ಬರಿಗೆಲ್ಲರಿಗೂ ನಮಸ್ಕಾರಗಳು. ನಿಮಗೆ ಇದು ನೋಡಿದ್ರಲ್ಲ ಏನು ಅನಿಸ್ತು ಅಂತ ಸ್ವಲ್ಪ ಏನಾರ ಮಾಹಿತಿ ಕೊಡೋಕ್ಕಾಗುತ್ತೆ ಅಂತ ದಯವಿಟ್ಟು ಹೇಳ್ತೀರಾ? ಯಾಕೆ ಮೊದಲನೇದು ಸಬ್ಜೆಕ್ಟ್ ನಮ್ಮದು, ಏನು ಮಾತಾಡಬೇಕು ಅಂತಲೂ ಗೊತ್ತಾಗ್ತಿಲ್ಲ. ಮೇಡಮ್ ಬೇರೆ ಒಂದು ಕಷ್ಟಕ್ಕೆ ಸಂಗತಿಗೆ ಸಿಕ್ಕಾಕ್ಸ್ಬಿಟ್ಟಿದ್ದಾರೆ. RP ಅಂದರೆ ಏನು ಮೇಡಮ್ ಅಂತ ಹೇಳ್ಬಿಟ್ಟಿದ್ದಾರೆ. ಅಂದರೆ ಅದು ಒಂದು ನನ್ನ ಇಬ್ಬರು ಸ್ನೇಹಿತರ ಹೆಸರು, ರಾಘವೇಂದ್ರ ಅಂತ, ಪ್ರಸಾದ್ ಅಂತ ಹೆಸರು. ಅವರಿಬ್ಬರ ಮೇಲೆ ಒಂದು ಸಬ್ಜೆಕ್ಟ್ ಮಾಡಿದ್ದೀವಿ. ಅಂದರೆ ಪ್ರಕೃತಿ ವಿರುದ್ಧ ಹಾಗೂ ಪ್ರಕೃತಿ ಸೃಷ್ಟಿ, ಈ ಎರಡು ಸಬ್ಜೆಕ್ಟ್ ಮೇಲೆ ನಾನು ಇದು ಮಾಡಿರೋಂಥದ್ದು. ಇದೇ RP ಅಂದರೆ ಟೈಟಲ್. ದಯವಿಟ್ಟು ಸರ್ ಇಲ್ಲ, ಇನ್ನೊಂದು ಹೇಳಬೇಕು ಅಂದರೆ ಟೆಕ್ನಿಷಿಯನ್ಸ್ ಬಂದು ಈಗ ಎಲ್ಲ ಹೊಸಬರೇ. ಅಂದರೆ ನಮಗೀಗ ಮಾಡಿಕೊಟ್ಟಿರೋಂಥ ಟೆಕ್ನಿಷಿಯನ್ಸು ಈಗ ಜಸ್ಟಿಗೆ ಈಗ ಹೊಸದಾಗಿ ಮಾಡಿರೋದು. ಇನ್ನೂ ಬೇಸಿಕ್ಕಾಗಿ ಇನ್ನೂ ತೀರ್ಮಾನ ಮಾಡಬೇಕು ಅಂತ ಇದ್ದೀವಿ. ಮತ್ತು ಆರ್ಟಿಸ್ಟ್ಗಳಾದ್ರೂ ಇನ್ನೂ ನಾವು ಸೆಲೆಕ್ಷನ್ ಮಾಡಿಲ್ಲ. ಈ ಕಾರಣಗಳು ಏನಕ್ಕೆ ಅಂದರೆ ಇದು ಜಸ್ಟ್ ಟೈಟಲ್ ಟೀಸರು, ಇನ್ನೂ ನಾವು ಸೆಲೆಕ್ಷನ್ ಮಾಡಿಲ್ಲ ಅಂದರೆ ಕಾರಣ ಸ್ವಲ್ಪ ಪೆಂಡಿಂಗ್ ಇಟ್ಟಿದ್ದೀವಿ. ಇದೊಂದು ಲಾಂಚ್ ಮಾಡಬೇಕು ಅಂತ ಒಂದು ಮಾಡ್ತಾ ಇದ್ದೀವಿ ಅಷ್ಟೇ, ಬೇರೆ ಏನಿಲ್ಲ. ಮೊದಲಾಗಿ ಎಲ್ಲರಿಗೂ ನಮಸ್ಕಾರ. ನಮ್ಮ ಯುವರಾಜ್ ಮತ್ತು ನಮ್ಮ ಮಾಸ್ಟ್ರು ಒಳ್ಳೆ ಫಿಲಮ್ ಮಾಡ್ತಾಯಿದ್ದಾರೆ. ಆಲ್ರೆಡಿ ಇವರು ಇಬ್ಬರು ಮಾಡಿದ್ದಾರೆ. ಇಲ್ಲಿ ಮಾತ್ರ ಕೆಲವು ನೆರಳು ಬೀಳ್ತಾಯಿದ್ದಾರೆ. ಬ್ಲ್ಯಾಕ್ ಆ್ಯಂಡ್ ವೈಟ್ ಬಗ್ಗೆ ಹೇಳಿದ್ರು. ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂದರೆ ಅವ್ರ ವಿಷಯದಲ್ಲಿ ಒಬ್ಬ ಮನುಷ್ಯ ಯಾವ ಥರ ಬೆಳಿಗ್ಗೆ ಯಾವ ಥರ ಇರ್ತಾನೆ, ರಾತ್ರಿ ಯಾವ ಥರ ಚೇಂಜ್ ಆಗ್ತಾನೆ ಅಂತ ಅದ್ರ ಬಗ್ಗೆ ಕುಲಾಂಶ ಮಾತಾಡಿದ್ರು ಹತ್ರ ಅವರು. ಆದರೆ ಒಂದು ಒಳ್ಳೆ ಫಿಲಮ್ ಆಗುತ್ತೆ. ಯಾಕೆಂದರೆ ಅವ್ರು ಅವಾಗ 4 ವರ್ಷದಿಂದ ಕನ್ಸು ಕಾಣ್ತಾರೆ. ಯಾಕಂದ್ರೆ ಸ್ಟೋರಿ ಯಾವಾಗಲೂ ಹೇಳ್ತಾಯಿದ್ರು, ಸರ್ ಹಿಂಗೆ ಮಾಡಿದ್ರೆ ಹಿಂಗೆ ಮಾಡಿದ್ರೆ ಅಂತ. ಮಾಸ್ಟ್ರು ಅಷ್ಟೇ ಜೊತೆ ಸೇರ್ಕೊಂಡು ಈ ಕಾರ್ಯಕ್ರಮ ಮಾಡ್ತಾಯಿದ್ರು ಈ ಫಿಲಮ್ ಮಾಡೋಕ್ಕೆ. ಮತ್ತು ಈ ಫಿಲಮು ಇನ್ನೂ ಹೆಚ್ಚಾಗಿ ಬರುತ್ತೆ. ಆ ಹಾಡುಗಳಷ್ಟೇ ತುಂಬ ಚೆನ್ನಾಗಿ ಬರ್ದಿದ್ದಾರೆ. 4 ಹಾಡು ಯುವರಾಜು ಅವ್ರು ಯಾವಾಗಲೂ ಒಂದು ಕಲ್ಪನೆ ಇತ್ತು. ಹಾಡು ಒಂದ್ಸರಿ ಕೇಳಿಸಿದ್ರು, ಎಲ್ಲೋ ಟ್ರೈಲ್ ಮಾಡಿದ್ದು, ಅದಕ್ಕೆ ತಂದಿಲ್ಲ. ತುಂಬ ಚೆನ್ನಾಗಿದೆ ಹಾಡೋದು. ಒಬ್ಬ ಮನುಷ್ಯ ಯಾವ ಥರ ಬದುಕ್ಬೋದು, ಆ ಥರ ಸತ್ತಾಗ ಏನಾಗ್ತಾನೆ ಅನ್ನೋದು ಕಥೆನ ತುಂಬ ಚೆನ್ನಾಗಿ ಎಣಗಿದ್ದಾರೆ. ಮತ್ತು ಈ ಕಾರ್ಯಕ್ರಮ, ಈ ಫಿಲಮು ಇನ್ನೂ ಯಶಸ್ವಿ ಕಾಣಲಿ ಅಂತ ನನ್ನ ಎಲ್ರಿಗೂ ನಮಸ್ಕಾರ. ನಮ್ಮ ಬ್ರದರ್ ಆದಂಥ ಯುವರಾಜ್ ಅವರಿಗೆ ಈ ಚಿತ್ರ ತುಂಬ ಯಶಸ್ಸನ್ನು ತಂದುಕೊಡ್ಲಿ ಅಂತ ಹಾರೈಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಆಲ್ ದಿ ಬೆಸ್ಟ್. ನನಗೆ ಯುವರಾಜ್ ಸರು ಭಾಳ ಸ್ನೇಹಿತರು. ತುಂಬ ನನ್ನ ಈ ಒಂದು ಇದರಲ್ಲಿ ಭಾಳ ಒಳ್ಳೆ ಸ್ನೇಹಿತ. ಬಹಳ ವರ್ಷಗಳಿಂದ ಗೊತ್ತು ನನಗೆ ಯುವರಾಜ್ ಸರು. ಯಾವುದೋ ಒಂದು ತುಂಬ ಒಳ್ಳೆ ಪ್ರಯತ್ನ ಮಾಡಲಿಕ್ಕೆ ಸರ್ ಮುಂದಾಗಿದ್ದಾರೆ. ಮತ್ತು ಅವ್ರ ಟೀಮು ಎಲ್ಲ ನಾವೆಲ್ಲನೂ ಒಂದೇ ಟೀಮು. ಅದಕ್ಕೆ ಒಳ್ಳೇದಾಗಲಿ ಸರ್ಗೆ. ಆಲ್ ದ ಬೆಸ್ಟ್ ಹೇಳ್ತೀನಿ. ಸಭೆಯಲ್ಲಿ ಸೇರಿರ್ತಕ್ಕಂಥವ್ರಿಗೆ RP ಸಿನಿಮಾ ವತಿಯಿಂದ ತಮ್ಮೆಲ್ಲರಿಗೂ ಧನ್ಯವಾದಗಳು. ಇಲ್ಲಿ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಈ ಒಂದು ಕಾರ್ಯಕ್ರಮ ಯಶಸ್ವಿಗೆ ಮೊದಲನೇದು ಏನು ನಮ್ಮ ಲಾಂಚ್ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಅದಕ್ಕೆ ತುಂಬ ಖುಷಿಯಾಗುತ್ತೆ. ಅದರಲ್ಲೂ ಸಹ ಯುವರಾಜ್ ಅವರು ಸುಮಾರು 1.5 ವರ್ಷಗಳಿಂದ ಅವರು ಈ ಸಿನಿಮಾದ ಕನಸಲ್ಲಿ ನಾವು ಒಂದು ಸಣ್ಣ ಪುಟ್ಟ ಮಗುವಾಗಿ ಬೆಳ್ಕೊಂಡು ಬಂದಂಥವ್ರು. ಇದರ ಜೊತೆಯಲ್ಲಿ ಅವತ್ತು ರಾಜದೇವ್ ಆಗಿರ್ಬೋದು, ನಮ್ಮ ಪ್ರಕಾಶ್ ಆಗಿರ್ಬೋದು, ನಯನ, ಫೈಜರ್ಲು, ಮತ್ತು ಲಿಂಗೇಶ್ ಸರ್ ಅವರು, ನಾಗೇಶ್ ಸರ್ ಅವರು, ಮತ್ತು ನಮ್ಮ ಮಧು, ಇವರೆಲ್ಲರೂ ಸಹ ಆವತ್ತಿಂದನೂ ಈ ಒಂದು ವರ್ಷ 1.5 ವರ್ಷ ಅಂತ ಯಾರೂ ಸಹ ಬೇಜಾರಾಗಲಿಲ್ಲ. ಲೇಟಾಗ ಇದು ಸ್ಟಾರ್ಟ್ ಆಗುತ್ತೋ, ಯಾವಾಗ ಸ್ಟಾರ್ಟ್ ಮಾಡ್ತಾರೋ, ಬಟ್ ವೆಯ್ಟ್ ಮಾಡ್ತಾ ಇದ್ವಿ. ಯಾಕಂದರೆ ಕಾನ್ಸೆಪ್ಟ್ ಚೆನ್ನಾಗಿದೆ. ಒಂದೊಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಈಗ ಸಿನಿಮಾನ ಮಾಡಿಕೊಟ್ಟಾಗ ಒಂದು ಸ್ವಲ್ಪ ನಾವು ಕಾಯಬೇಕಾಗುತ್ತೆ. ಒಂದು ಯಶಸ್ಸು ಬೇಕು ಅಂದರೆ ನಾವು ಕಾಯಲೇಬೇಕಾದಂಥ ಪರಿಸ್ಥಿತಿ ಇತ್ತು. ಸೊ ಅದರಿಂದ ಕಾದ್ವಿ. ಇವತ್ತು ಅದಕ್ಕೆ ಒಂದು ಫಸ್ಟ್ ಮುನ್ನಡಿಯನ್ನು ಬರಿತಾ ಇದ್ದಾರೆ. ಸೊ ನಮ್ಮ ಮೇಯ್ನ್ ಪ್ರೊಡ್ಯೂಸರ್ ಆದಂಥ ಯುವರಾಜ್ ಅವರು, ಡೈರೆಕ್ಟರ್ ಆದಂಥ ಯುವರಾಜ್ ಅವರು ಮತ್ತು ರಾಜದೇವ್ ಅವರು, ಇವರು ಯಾವ ಥರ ನಮ್ಮನ್ನು ಯಾವ ಥರ ತೊಗೊಂಡೋಗ್ತಾರೆ ನಾವು ಅದಕ್ಕೆ ತಕ್ಕಾಗೆ ಅವ್ರು, ಯಾಕೆಂದರೆ ಬಂಡಿ ಓಡಿಸೋದು ಕರೆಕ್ಟ್ ಆಗಿದ್ರೆ ನಾವು ಚಕ್ರಗಳಾಗಿರ್ಬೋದು, ಇಲ್ಲಾಂದರೆ ಇದ್ದೇ ಕೂತ್ಕೊಳ್ಬೇಕಾದ್ರೆ ಟ್ರಾವೆಲ್ ಮಾಡ್ತೀವಿ. ಅದಕ್ಕೆ ಏನಾಗುತ್ತೋ ನಮ್ಮ ಕೈಲಾದಂಥದ್ದು
ಜೊತೆಯಲ್ಲಿ ಇದ್ದು ಸಹಕಾರವನ್ನು ಕೊಡ್ತೀವಿ. ಯಾಕಂದರೆ ಇದರಲ್ಲೂ ಸಹ ಒಂದು ಅವಕಾಶ ಕೊಟ್ಟರು. ಇಲ್ಲಿ ದಕ್ಷಿತ್ ಗೌಡ ಅಂತ ನೋಡ್ತಾ ಇದ್ರೆ ನನ್ನ ಮಗನೇ. ಸೊ ಅದೊಂದು ಅವಕಾಶ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ಸಹ ನಾವು ಜೊತೆಯಲ್ಲಿ ಇದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನಾನು ಮತ್ತು ಯುವರಾಜ್ ಅವರು ಇದು 1 ವರ್ಷದಿಂದ ಈ ಫಿಲಮ್ ಲಾಂಚ್ ಮಾಡಬೇಕಂತ ನಾವು ತುಂಬ ಪ್ರಯತ್ನ ಮಾಡಿ ಎಲ್ಲ ನಿಮ್ಮ ಆಶೀರ್ವಾದದಿಂದ ಈ ಫಿಲಮ್ಮು ಲಾಂಚ್ ಮಾಡಬೇಕಂತ ಮಾಡಿದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ. ಥ್ಯಾಂಕ್ ಯು. ನನ್ನ ಮಗ ಅವರು ಅರ್ಜುಜಿನ ಸರ್ಗೆ ಒಂದು 14 ಮೂವಿಗೆ ರಿದಮ್ ಪ್ರೋಗ್ರಾಮಿಂಗ್ ಮಾಡಿದ್ದಾರೆ. ಆಮೇಲೆ ಚಂದನ್ ಶೆಟ್ಟಿ ಆಲ್ಬಮ್ಸಲ್ಲಿ ಅವರೇ ರಿದಮ್ ಮಾಡಿರೋದು. ಪೊಗೋರು ಅದೆಲ್ಲ ಫುಲ್ ಕಂಪ್ಲೀಟ್. ಇವತ್ತು ಹೈದ್ರಾಬಾದಲ್ಲಿದ್ದಾರೆ. ಇವತ್ತು ಅದಕ್ಕೆ ನಾನು ಫಂಕ್ಷನ್ಗೆ ಅಟೆಂಡ್ ಮಾಡಿದ್ದೀನಿ. ನಾನು ಮಗ ಇಬ್ಬರು ಸೇರಿ ಮ್ಯೂಸಿಕ್ ಮಾಡೋಣ ಅಂತ ಸರ್ RP ಗ್ರೂಪ್ ನಮಗೆ ಒಂದು ಚಾನ್ಸ್ ಕೊಟ್ಟಿದ್ದಾರೆ. ರಾಘವಂತ ಸರ್ ಮತ್ತು ಫುಲ್ ತಂಡ ನಮಗೆ ಒಂದು ಚಾನ್ಸ್ ಕೊಡ್ತಾ ಇದ್ದಾರೆ. ಒಳ್ಳೆ ಒಂದು ಮ್ಯೂಸಿಕ್ ಕೊಡೋಣ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.